ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಆರೋಗ್ಯಕರವಾದ ಒಂದು ಮಾಲ್ಟನ್ನು ಮಾಡ್ತಾಯಿದ್ದೀನಿ, ರಾಗಿಯ ಮಾಲ್ಟು. ಮತ್ತು ಅದರ ಪೌಡ್ರನ್ನು ಹೇಗೆ ಮಾಡಿಟ್ಕೊಳ್ಳೋದು ಅನ್ನೋದು ತೋರಿಸ್ತಾ ಇದ್ದೀನಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಚಿಕ್ಕ ಮಕ್ಕಳಿಂದ ದೊಡ್ಡವರು ಕುಡಿಬೋದು. ಹಾಗೆ ಮುಖ್ಯವಾಗಿ ವೆಯ್ಟ್ ಲಾಸ್ ಮಾಡೋರಿಗೆ ಇದು ತುಂಬ ಯೂಸ್ ಆಗುತ್ತೆ. ರೆಸಿಪಿಯನ್ನು ಶುರು ಮಾಡೋಣ. ಅದಕ್ಕಾಗಿ ನಾನಿಲ್ಲಿ 1 ಕಪ್ಪು ರಾಗಿಯನ್ನು ತಗೊಂಡಿದ್ದೀನಿ. ಇದನ್ನು ಒಂದು ಬೌಲಿಗೆ ಹಾಕ್ಕೊಂಡು ತೊಳ್ಕೊಂಡು ಬರೋಣ. ನೋಡಿ, ತೊಳ್ಕೊಂಡು ಬಂದಿದ್ದೀನಿ. ಒಂದು 2 ಸರಿ ತೊಳ್ಕೊಬೇಕಾಗತ್ತೆ. ಹಾಗೆ ಒಂದು ಶುಭ್ರವಾದ ಟವಲ್ ಮೇಲೆ ಇಲ್ಲ ಒಂದು ಬಿಳಿ ಬಟ್ಟೆ ಮೇಲೆ ಒಂದು ಅರ್ಧ ಗಂಟೆ ಬಿಟ್ಟರೆ ಸಾಕು. ನೀರೆಲ್ಲ ಹೋಗಬೇಕು ರಾಗಿದು. ನೋಡಿ, ಈ ಥರ ಕೈಗೆ ಮೆತ್ಕೊಳ್ತಾ ಇದೆಯಲ್ಲ, ಇದೆಲ್ಲ ಹೋಗಿ ಡ್ರೈ ಆಗಬೇಕು ಪೂರ್ತಿ ರಾಗಿ. ಹಾಗಂತ ಫ್ಯಾನೆಲ್ಲ ಹಾಕೋದು, ಬಿಸಿಲಿಗೆಲ್ಲ ಇಡೋದೆಲ್ಲ ಬೇಡ. ಹೀಗೆ ಡ್ರೈ ಆಗುತ್ತೆ. ಒಂದು ಅರ್ಧ ಗಂಟೆ ಬಿಟ್ಟರೆ ಸಾಕು. ನನ್ನೆಲ್ಲ ರೆಸಿಪಿಗಳನ್ನ ನಿಮ್ಮ ಫ್ಯಾಮಿಲಿಯೊಟ್ಟಿಗೆ, ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ. ನೀವು ಕೂಡ ಟ್ರೈ ಮಾಡಿ, ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ. ನೋಡಿ, ಅರ್ಧ ಗಂಟೆ ಆಗಿದೆ. ಈಗ ರಾಗಿ ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿ. ಇಷ್ಟು ತೇವಾಂಶ ಹೋದರೆ ಸಾಕು. ಸ್ಟವನ್ನು ಆನ್ ಮಾಡಿಕೊಂಡು ಒಂದು ಪ್ಯಾನಿಗೆ ಹಾಕ್ಕೊಂಡಿದ್ದೀನಿ. ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ರಾಗಿಯನ್ನು ಹುರ್ಕೊಳ್ಬೇಕಾಗತ್ತೆ. ರಾಗಿಯಲ್ಲಿರುವ ತೇವಾಂಶ ಪೂರ್ತಿಯಾಗಿ ಹೋಗಬೇಕು. ರಾಗಿ ಸಾಕಷ್ಟು ಪೋಷಕಾಂಶಗಳ ಕಣಜ ಅಂತಲೇ ಹೇಳ್ತಾರೆ. ಇದರಲ್ಲಿ ಅಧಿಕವಾದ ಕ್ಯಾಲ್ಶಿಯಂ ಇದೆ, ಫೈಬರ್ ಇದೆ, ಹಾಗೆ ಸುಲಭವಾಗಿ ಜೀರ್ಣ ಆಗುತ್ತೆ. ವೆಯ್ಟ್ ಲಾಸ್ ಮಾಡೋರಿಗಂತೂ ತುಂಬ ಒಳ್ಳೆಯ ಆಹಾರ ಅಂತಲೇ ಹೇಳ್ಬೋದು. ಇನ್ನು ಡಯಾಬಿಟಿಸ್ ಇರೋರಿಗೆ, ಹೃದಯ ಆರೋಗ್ಯಕ್ಕೆ, ಹಾಗೆ ಚರ್ಮದ ಕಾಂತಿ ಕೂಡ ಬಹಳ ಉಪಯೋಗ ಆಗುತ್ತೆ ಈ ರಾಗಿ. ಪುಟ್ಟ ಮಕ್ಕಳಿಂದ ದೊಡ್ಡವರು ಕೂಡ ಆರಾಮಾಗಿ ತಿಂದು ಜೀರ್ಣವನ್ನು ಮಾಡ್ಕೋಬೋದು. ಅಷ್ಟು ಒಳ್ಳೆಯ ಗುಣವನ್ನು ಹೊಂದಿದೆ ರಾಗಿ. ನೋಡಿ, ರಾಗಿಯನ್ನು ಹುರ್ಕೊಂಡಾಯಿತು. ಅದು ತಣ್ಣಗಾಗಲಿ ಅಂತ ಒಂದು ಪ್ಲೇಟಿಗೆ ಹಾಕಿಟ್ಟಿದ್ದೀನಿ. ಈಗ ನಾನು ಒಂದು ಅರ್ಧ ಕಪ್ನಷ್ಟು ನಾನು ಡ್ರೈ ಸೀಡ್ಸನ್ನು ಹಾಕ್ಕೊಂಡು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ವಾಟರ್ ಮೆಲನ್ ಸೀಡ್ಸ್, ಸನ್ಫ್ಲವರ್ ಸೀಡ್ಸ್, ಮೆಲನ್ ಸೀಡ್ಸ್, ಹಾಗೆ ಎಳ್ಳನ್ನು ಹಾಕ್ಕೊಂಡು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಂತರ 1 ಚಮಚದಷ್ಟು ಅಗಸೆ ಬೀಜವನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಚಮಚದಷ್ಟು ಮೆಂತ್ಯೆಯನ್ನು ಹಾಕ್ಕೊಂಡು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮೆಂತ್ಯ ಬೇಡ ಅನ್ನೋರು ಅದನ್ನು ತೆಗೆದಾಕಿ ಬೇರೆ ಸೀಡ್ಸನ್ನೆಲ್ಲ ರೋಸ್ಟ್ ಮಾಡ್ಕೋಬೋದು. ಹಾಗೆ ಒಂದು ಅರ್ಧ ಚಮಚದಷ್ಟು ನಾನು ಸೋಂಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಮಾಲ್ಟ್ ಮಾಡಿದಾಗ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ ಸೋಂಪಿಂದೊಂದು. ಹಾಗೆ ಚೆನ್ನಾಗಿ ಡೈಜೆಷನ್ ಕೂಡ ಆಗುತ್ತೆ. ಈ ಎಲ್ಲ ಬೀಜಗಳು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಉತ್ತಮವಾದ ಪೋಷಕಾಂಶ ಗುಣಗಳನ್ನು ಹೊಂದಿದೆ. ಜಿಂಕ್ ಆಗಿರ್ಬೋದು, ಮ್ಯಾಗ್ನೀಷಿಯಮ್ ಆಗಿರ್ಬೋದು, ಸಾಕಷ್ಟು ಮಿನರಲ್ಸ್ಗಳನ್ನ ಹೊಂದಿದೆ. ಇದರಿಂದ ಕೂದಲು, ಚರ್ಮ, ಹಾಗೆ ಆರೋಗ್ಯದ ಮೇಲೆ ಭಾಳಷ್ಟು ಪರಿಣಾಮವನ್ನು ಬೀರುತ್ತೆ. ಸೀಡ್ಸ್ನೆಲ್ಲ ರೋಸ್ಟ್ ಮಾಡ್ಕೊಂಡಾಯಿತು. ತಣ್ಣಗಾಗೋದಕ್ಕೆ ಇಟ್ಟಿದ್ದೀನಿ ಒಂದು ಕಡೆ. ಈಗ 1 ಮುಷ್ಟಿಯಷ್ಟು ಬಾದಾಮಿ, 1 ಮುಷ್ಟಿಯಷ್ಟು ಗೋಡಂಬಿಯನ್ನು ಹಾಕ್ಕೊಂಡು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮುಖ್ಯವಾಗಿ ಹೆಣ್ಮಕ್ಳಿಗೆ ಸಪ್ರೇಟಾಗಿ ನಾವು ಇದನ್ನೆಲ್ಲ ತಗೊಂಡು ತಿಂತೀವಿ ಅಂತ ಅಂದರೆ ಅದು ಆಗೋದಿಲ್ಲ. ಮನೆ ಕೆಲಸದ ಮಧ್ಯೆ ಎಲ್ಲ ಮರ್ತೋಗ್ಬಿಡ್ತೀವಿ. ಈ ಥರ ಒಂದು ಮಾಲ್ಟ್ ಮಾಡಿಟ್ಕೊಂಡ್ರೆ ಬೆಳಗ್ಗೆ ಟೀ ಅಥವಾ ಕಾಫಿ ಕುಡಿಯೋ ಬದಲು ಈ ಮಾಲ್ಟನ್ನು ಕುಡಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಎಲ್ಲ ರೀತಿಯ ಪೋಷಕಾಂಶಗಳು ಸೇರುತ್ತೆ. ಕ್ಯಾಲ್ಶಿಯಂ ಆಗಿರ್ಬೋದು, ಪ್ರೋಟೀನ್ ಆಗಿರ್ಬೋದು, ಜಿಂಕ್, ಮ್ಯಾಗ್ನೀಷಿಯಮ್, ಹೀಗೆ ಹಲವಾರು ಪೋಷಕಾಂಶಗಳ ಗುಣಗಳನ್ನು ಒಂದರೊಳಗೆ ನಾವು ಪಡ್ಕೋಬೋದು. ನೋಡಿ, ತಣ್ಣಗಾದ್ಮೇಲೆ ಪುಡಿಯನ್ನು ಮಾಡ್ಕೊಂಡು ಬಂದಿದ್ದೀನಿ. ನೈಸಾಗಿ ಆಗುತ್ತೆ ಪುಡಿ ಇದು. ಇದನ್ನು ಜರಡಿ ಹಿಡಿಯೋದೆಲ್ಲ ಬೇಡ. ಹಾಗೆ ಪುಡಿಯನ್ನು ಮಾಲ್ಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಚಿಕ್ಕವರು ದೊಡ್ಡವರು ಎಲ್ಲರೂ ಕುಡಿಬೋದು. ಆರೋಗ್ಯಕರವಾಗಿರುತ್ತೆ. 1 ತಿಂಗಳು ಆರಾಮಾಗಿ ಸ್ಟೋರ್ ಮಾಡ್ಬೋದು. ವೆಯ್ಟ್ ಲಾಸ್ ಮಾಡೋರಿಗೆ ತುಂಬ ಉಪಯೋಗ ಆಗುತ್ತೆ ಈ ಮಾಲ್ಟು. ಮಾಲ್ಟಿನ ಪೌಡ್ರನ್ನು ನೋಡ್ಕೊಂಡ್ವಿ. ಈಗ ಮಾಲ್ಟ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸ್ಟವನ್ನು ಆನ್ ಮಾಡಿಕೊಂಡು ಒಂದು ಪಾತ್ರೆಗೆ 1 ಗ್ಲಾಸ್ ನೀರನ್ನು ಹಾಕ್ಕೊಂಡು ಬಿಸಿಗಿಡ್ತಾ ಇದ್ದೀನಿ. ಇದು ಸಣ್ಣದಾಗಿ ಕುದಿಯೋದಕ್ಕೆ ಪ್ರಾರಂಭ ಆಗಬೇಕು. 1 ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಿಮಗೆ ಸ್ವೀಟಾದ ಮಾಲ್ಟ್ ಬೇಕು ಅಂದರೆ ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಂಡ್ರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ.
ನೋಡಿ, ನೀರು ಕುದಿಯೋಷ್ಟರಲ್ಲಿ ನಾನು ಒಂದು ಬೌಲಿಗೆ 1 ಚಮಚದಷ್ಟು ಮಾಲ್ಟ್ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಹಾಗೆ ಡೈರೆಕ್ಟಾಗಿ ಕುದೀತಾ ಇರೋ ನೀರಿಗೆ ಹಾಕಬಾರ್ದು, ಗಂಟು ಆಗುತ್ತೆ. ಹಾಗಾಗಿ ಒಂದು ಬೌಲಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕಲಿಸ್ಕೊಂಡು ಕುದೀತಾ ಇರೋ ನೀರಿಗೆ ಹಾಕಬೇಕಾಗತ್ತೆ. ನೋಡಿ, ಕುದೀತಾ ಇದೆ, ನೀರೀಗ ಹಾಕ್ಕೊಳ್ಳೋಣ. ಹಾಕ್ಕೊಂಡು ತಿರುಗಿಸ್ತಾನೇ ಇರಬೇಕು, ಇಲ್ಲ ಅಂದರೆ ತಳ ಹಿಡ್ಕೊಳೋ ಚಾನ್ಸಸ್ ಇರುತ್ತೆ. ಒಂದು ಕುದಿ ಬಂದರೆ ಸಾಕು. ಇದನ್ನು ಬಿಸಿ ಬಿಸಿಯಾಗಾದರೂ ಕುಡಿಬೋದು, ತಣ್ಣಗೆ ಮಾಡ್ಕೊಂಡಾದರೂ ಕುಡಿಬೋದು. ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿಯಾಗತ್ತೆ ಇದು. ಬೆಳಗ್ಗೆ ಕಾಫಿ ಟೀ ಬದಲು ಈ ಥರ ಒಂದು ಕಪ್ ಮಾಲ್ಟನ್ನು ಮಾಡ್ಕೊಂಡು ಕುಡಿದ್ರೆ ಆರೋಗ್ಯಕ್ಕೂ ಒಳ್ಳೆಯದು. ಹಾಗೆ ಕಾಫಿ ಟೀಗಿನ್ನ ತುಂಬ ಬೇಗ ಆಗುತ್ತೆ ಈ ಮಾಲ್ಟು. ನೋಡಿ, ಕುದೀತಾ ಇದೆ. ಸ್ಟವನ್ನು ಆಫ್ ಮಾಡೋಣ. ಸ್ವಲ್ಪ ತಣ್ಣಗಾದ್ಮೇಲೆ ಸರ್ವಿಂಗ್ ಗ್ಲಾಸಿಗೆ ಸರ್ವ್ ಮಾಡೋಣ. ಇದನ್ನು ನೋಡಿದ್ರಲ್ಲ, ಎಷ್ಟು ಸುಲಭವಾಗಿ ಮನೆಯಲ್ಲಿಯೇ ಮಾಲ್ಟ್ ಪೌಡ್ರನ್ನು ರೆಡಿ ಮಾಡ್ಕೋಬೋದು ಅಂತ. ಈ ರೆಸಿಪಿ ನಿಮಗೆಲ್ಲ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.